ಗೆಳೆಯರೇ, ವೆಲ್ಕಮ್ ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಹುಡುಗ ಜೈ ಮಾತಾಡ್ತಾ ಇದ್ದೀನಿ. ಈ ಮನಸ್ತಾಪ ಅನ್ನೋದು ಪ್ರತಿಯೊಬ್ಬರ ಸಂಬಂಧದಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಯ ಲೈಫಲ್ಲಿ ಬಂದೇ ಬರುತ್ತೆ. ವ್ಯಕ್ತಿ ಅಂದಮೇಲೆ ಅಲ್ಲೊಂದು ಸಂಬಂಧ ಇರುತ್ತೆ. ಅದು ಯಾವುದೇ ಥರ ಸಂಬಂಧ ಆಗಿರ್ಬೋದು, ಅಲ್ಲಿ ಒಂದು ಮನಸ್ತಾಪ ಅನ್ನೋದು ಹುಟ್ಕೊಳ್ಳುತ್ತೆ. ಈ ಮನಸ್ತಾಪ ಆಗಲಿಕ್ಕೆ ಮೂಲ ಕಾರಣ ಏನು? ಇದ್ರ ಬಗ್ಗೆ ಇವತ್ತು ಈ ಮುಸ್ಸಂಜೆ ಮಾತು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಇನ್ಫಾರ್ಮೇಷನ್ ನಿಮಗಾಗಿ. ಸ್ನೇಹಿತರ, ವಿಡಿಯೋನ ಶುರು ಮಾಡೋಣ, ಕೊನೆ ತನಕ ನೋಡ್ತಾ ಇರಿ. ಮುಸ್ಸಂಜೆ ಮಾತು ನಿಮಗಾಗಿ, ನಿಮಗೋಸ್ಕರ. ನೋಡಿ, ಎಷ್ಟೋ ಮದುವೆಗಳು ನಡೆದ ಮೇಲೆ ಲೈಟಾಗಿ ತಗೊಳ್ತಾರೆ. ಜೊತೆಗಿರುವಂಥ ವೈಫ್, ಹಸ್ಬೆಂಡ್ ಇಬ್ಬರು ಮಾಡುವಂಥ ಮಿಸ್ಟೇಕ್ಸ್ ಏನು ಅಂತ ಹೇಳಿದ್ರೆ, ವೈಫ್ ಅಲ್ವಾ ಇದ್ದಾಳೆ ಬಿಡು, ಹಸ್ಬೆಂಡ್ ಅಲ್ವಾ ಇದ್ದಾರೆ ಬಿಡು. ಸೊ ಈ ಒಂದು ಮೆಂಟಾಲಿಟಿಲಿ ಹೋಗ್ತಾರೆ. ಸೊ ಏನಾಗುತ್ತೆ, ಇದ್ದಾಳೆ ಅಂತ ಲೈಟಾಗಿ ತಗೊಳ್ತೀವಿ, ಅಲ್ಲಿ ಸಮಯನ ಕೊಡೋದನ್ನು ಕಡಿಮೆ ಮಾಡ್ತಾ ಬರ್ತೀವಿ. ಎಲ್ಲಿ ಸಮಯನ ಕೊಡೋಕ್ಕೆ ನಾವು ಹೋಗೋದಿಲ್ವೋ ಅಲ್ಲಿ ಅವರ ಮನಸ್ಸಲ್ಲಿ ಕೆಟ್ಟ ಯೋಚನೆಗಳು, ನಮ್ಮ ಬಗ್ಗೆ ಕೀಳರಿಮೆ ಇದು ಬೆಳೀತಾ ಬರುತ್ತೆ ಸ್ನೇಹಿತರೆ. ಅದು ಅವರಲ್ಲಿ ಬೆಳೀತಾ ಬಂದಂಗೆ ನಮ್ಮ ಮೇಲೆ ಏನಿರ್ತಕ್ಕಂಥ ಅಭಿಮಾನ, ಗೌರವ, ರೆಸ್ಪೆಕ್ಟ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಅವಾಗ ಆಗುವಂಥದ್ದು ಏನು ಅಂತ ಹೇಳಿದ್ರೆ, ರೆಸ್ಪಾಂಡ್ ಮಾಡಲ್ಲ. ನಮಗೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅದನ್ನು ರೆಸ್ಪಾಂಡ್ ಮಾಡ್ತಾ ಹೋಗಲ್ಲ ಸ್ನೇಹಿತರೆ. ಸೊ ಮೊದಲನೇದಾಗಿ ಸಮಯನ ಕೊಡಿ. ಎರಡನೇದು ಹಾಸ್ಯ ಪ್ರಜ್ಞೆ ಇರಬೇಕು, ಅಲ್ಲಿ ಸಂತೋಷ ಕಾಣ್ತಿರ್ಬೇಕು. ಯಾವಾಗಲೂ ಕೆಲಸ ಬಿಸಿ ಆ್ಯಂಡ್ ದುಡ್ಡು ಆ್ಯಂಡ್ ಸಿಟ್ಟು ಮಾಡ್ತಿರೋದು ಇದು ಯಾವುದು ಬರಬಾರ್ದು ಸ್ನೇಹಿತರೆ. ಮನೆ ಅಂದಮೇಲೆ ಅಲ್ಲಿ ಒಂದು ಖುಷಿ, ಸ್ನೇಹ ಆ್ಯಂಡ್ ಸಂತೋಷ ಆ್ಯಂಡ್ ಹೆಂಡತಿನ ಸ್ನೇಹಿತೆಯಾಗಿ, ಗಂಡನಿಗೂ ಕೂಡ ಫ್ರೆಂಡ್ ಆಗಿ ಟ್ರೀಟ್ ಮಾಡುವಂಥ ಒಂದು ವಾತಾವರಣ ಬೇಕಾಗಿರುತ್ತೆ. ನೆಕ್ಸ್ಟು ಶ್ರದ್ಧೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೇನಕ್ಕೆ ಅಂತ ಹೇಳಿದರೆ, ಏನು ಮಾತಾಡ್ತಾರೆ ಗಂಡ ಆಗಲಿ ಹೆಂಡತಿ ಆಗಲಿ, ಅವ್ರ ಮಾತುಗಳನ್ನು ನಾವು ತುಂಬ ಗಮನವಿಟ್ಟು ಕೇಳಿದಾಗ ಸ್ವಲ್ಪ ಖುಷಿ ಆಗ್ತಾರೆ. ಆ್ಯಂಡ್ ನಮ್ಮನ್ನು ಕೇಳ್ತಿದ್ದಾರೆ, ನಮ್ಮ ಭಾವನೆಗಳನ್ನು ಕೇಳ್ತಿದ್ದಾರೆ ಅನ್ನೋ ಒಂದು ಫೀಲ್ ಬರುತ್ತೆ. ಆವಾಗ ಇನ್ನೂ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಇದೇನೂ ಮಾಡಿಲ್ಲ ಅಂತ ಹೇಳಿದರೆ ಅಲ್ಲಿ ಮನಸ್ತಾಪಗಳು ಬರುತ್ತೆ ಸ್ನೇಹಿತರೆ. ಯಾವಾಗ ಮನಸ್ತಾಪಗಳು ಬರ್ತಿದೆ ಅಂತ ಗೊತ್ತಾದ ಮೇಲೂ ಅಲ್ಲಿ ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಂಡಿಲ್ಲ ಅಂದರೆ, ಸೆಲ್ಫ್ ಅನಾಲಿಸಿಸ್ ಅಂದರೆ ಏನು? ಕುತ್ಕೊಬೇಕು, ಯಾಕಾಯಿತು, ಹೆಂಗಾಯಿತು, ನೆಕ್ಸ್ಟ್ ಆಗಬಾರ್ದು ಈ ಮನಸ್ತಾಪ ಅಂದರೆ ಏನು ಮಾಡಬೇಕು, ಈ ವಿಚಾರದಲ್ಲಿ ಅನಾಲಿಸಿಸ್ ಮಾಡಬೇಕು, ಕಂಡುಹಿಡಿಬೇಕು. ನಾವು ಇಬ್ಬರು ಕೂತ್ಕೊಳ್ಬೇಕು, 100 ಜನ ಬೇಡ, ಹೊರಗಡೆ ಪಂಚಾಯತಿ ಮಾಡಬೇಕು. ಗಂಡ ಹೆಂಡತಿ ಇಬ್ಬರು ಕೂತ್ಕೊಳ್ಳಿ, ಅಥವಾ ಒಂದು ಬೆಸ್ಟ್ ಫ್ರೆಂಡ್ ಮಧ್ಯೆ ಆಗಿದೆ ಅವ್ರು ಕೂತ್ಕೊಳ್ಳಿ, ಅಣ್ಣ ತಂಗಿ ಮಧ್ಯೆ, ಅಕ್ಕ ತಂಗಿ ಮಧ್ಯೆ, ಅಪ್ಪ ಅಮ್ಮನ ಮಧ್ಯೆ, ಯಾರ ಮಧ್ಯೆ ಆಗಿರುತ್ತೆ ಮನಸ್ತಾಪ, ಕೂತ್ಕೊಂಡು ಯಾಕಾಯಿತು, ನೆಕ್ಸ್ಟ್ ಆಗಬಾರ್ದು, ಏನಕ್ಕೆ ಆಗೋಯ್ತು ಅನ್ನೋದ್ರ ಬಗ್ಗೆ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ಡೆಫಿನೆಟ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಮನಸ್ತಾಪಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದನೂ ಆಗುತ್ತೆ, ಆ್ಯಂಡ್ ಕೆಲವೊಂದು ಸಲ ಪರ್ಪಸ್ಫುಲ್ಲಿನೂ ಆಗಿಬಿಡುತ್ತೆ, ಕೆಲವೊಂದು ಸಲ ಅರ್ಥ ಮಾಡ್ಕೊಳ್ದಿರಾನೂ ಆಗುತ್ತೆ. ಸೊ ಈ ಮನಸ್ತಾಪಗಳು ಆಗಬಾರ್ದು. ಮೇಜರ್ ಅಂದರೆ ಸಮಯ ಕೊಡಿ, ಹಾಸ್ಯ ಪ್ರಜ್ಞೆ ಇರಲಿ, ಶ್ರದ್ಧೆಯಿಂದ ಕೇಳಿ, ರೆಸ್ಪೆಕ್ಟ್ ಇರಲಿ ಸಂಬಂಧದ ಮಧ್ಯೆ. ಓಕೆ, ಆ್ಯಂಡ್ ಏನು ಅಂತ ಹೇಳಿದ್ರೆ, ಒಬ್ರಿಗೊಬ್ರು ಪ್ರೀತಿ ಮಾಡ್ತಾರೆ. ಇದಿದ್ರೆ ಮನಸ್ತಾಪನ ಸಾಯಿಸ್ಬೋದು. ಇಷ್ಟು ಗುಣಗಳನ್ನು ನಾವು ಸಂಸಾರದಲ್ಲಿ ಅಳವಡಿಸ್ಕೊಂಡ್ರೆ ಡೆಫಿನೆಟ್ಲಿ ಆ ಒಂದು ಮನಸ್ತಾಪನ ಸಾಯಿಸ್ಬೋದು, ಸಂಬಂಧನ ಕೊನೆ ತನಕ ನಾವು ಕರ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಈ ಒಂದು ಮಾತುಗಳನ್ನು ಕೇಳ್ತಿದ್ರೆ ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರೀತಿಯ ಹುಡುಗನ ಈ ಒಂದು ಪ್ರೋಗ್ರಾಮಲ್ಲಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ ಒಂದು ಸಂಚಿಕೆಯನ್ನು ನಾನು ತಗೊಂಡ್ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.